ಕೆಲಸದಿಂದ ಬಂದು ಮನೆ ಸ್ವಚ್ಛ ಮಾಡಿ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿ ತಾನು ಊಟ ಮಾಡಿ ಸೋಫಾ ಮೇಲೆ ಕುಳಿತಿದ್ದ ತನ್ನ ಅಣ್ಣನ ಎದುರಿಗೆ ಕುಳಿತಳು. ಹೇಮ ಸಾಕ್ಷಿ ಮಾಡಿದ ಅಡಿಗೆಯನ್ನು ಗಡತ್ತಾಗಿ ತಿಂದು ಅದಾಗಲೇ ಮಲಗಲು ಹೋಗಿದ್ದಳು. ಸಾಕ್ಷಿ, ನಂದಣ್ಣ ಹುಡುಗನನ್ನು ಕರ್ಕೊಂಡು ಬರ್ತೀನಿ ಎಂದು ಹೇಳಿದ್ರಲ್ಲ, ಈ ವಾರ ದಿನ ಚೆನ್ನಾಗಿಲ್ಲ ಎಂದು ಮುಂದಿನ ವಾರ ಕರ್ಕೊಂಡು ಬರ್ತಾರಂತೆ ಎಂದನು. ತನ್ನ ಅಣ್ಣನ ಮಾತಿಗೆ ಯಾವ ಭಾವನೆಯನ್ನು ತೋರದೆ ಸರಿ ಅಣ್ಣ ಎಂದು ಮಾಮೂಲಿಯಾಗಿ ಹೇಳಿದಳು. ಇಷ್ಟ ಇಲ್ಲದೆ ಇರುವ ಬಂಧಕ್ಕೆ ಬಂದಿಯಾಗಲು ಹೊರಟಿದ್ದಾಳೆ. ಅವರು ಯಾವಾಗ ಬಂದರೆ ಅವಳಿಗೇನು? ಸಾಕ್ಷಿ, ನಿನ್ನ ಮದುವೆಯ ವಿಷಯವನ್ನು ನಿನ್ನ ಮಾವನಿಗೂ ಒಂದು ಮಾತು ಹೇಳ್ತೀನಿ. ಹುಡುಗನ ಮನೆಯವರು ಬಂದಾಗ ಅವರು ಕೂಡ ಬರಲಿ. ನೀನು ಮದುವೆಯಾಗ್ತಿದೀಯಾ ಎಂದು ಕೇಳಿದ್ರೆ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ ಎಂದನು. ಯಾವಾಗಲೂ ತನಗೆ ಒಳ್ಳೆಯದನ್ನು ಬಯಸುವ ಜೀವವನ್ನು ನೆನೆದವಳು ಸರಿ ಅಣ್ಣ, ಹೇಳು, ಅವರು ಬರಲಿ ಎಂದಳು. ತಂಗಿ ಹಾಗೆ ಹೇಳುತ್ತಿದ್ದ ಹಾಗೆ ತಕ್ಷಣ ರಾಮಚಂದ್ರರಿಗೆ ಕರೆ ಮಾಡಿದನು. ರಾಮಚಂದ್ರರು ಆಗಷ್ಟೇ ಅಂಗಡಿಯಿಂದ ಬಂದು ಊಟ ಮಾಡಿ ಮನೆಯಲ್ಲಿ ಕುಳಿತಿದ್ದರು. ಸಾಕೇತ್ ಕರೆ ಮಾಡುತ್ತಿರುವುದನ್ನು ನೋಡಿ ಕರೆ ಸ್ವೀಕರಿಸಿ, ಹೇಳು ಸಾಕೇತ್ ಎಂದರು. ಮೊದಲಿಗೆ ಹೇಗಿದ್ದೀರಾ ಮಾವ ಎಂದನು. ನಾನು ಚೆನ್ನಾಗಿದ್ದೀನಿ ಸಾಕೇತ್, ನೀನು ಸಾಕ್ಷಿ ಹೇಗಿದ್ದೀರಾ ಎಂದರು. ಇಬ್ಬರು ಚೆನ್ನಾಗಿದ್ದೀವಿ ಮಾವ, ನಿಮ್ಮ ಬಳಿ ಒಂದು ವಿಷಯ ಮಾತನಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ ಎಂದನು. ಹೌದಾ, ಏನು ಹೇಳು ಸಾಕೇತ್ ಎಂದರು. ಅವರ ಎದುರಿಗಿನ ಸೋಫಾದಲ್ಲಿ ಲಲಿತಾ ಗಂಡ ಮಾತನಾಡುವುದನ್ನೇ ಕೇಳುತ್ತಾ ಕುಳಿತಿದ್ದರು. ಅದು ಮಾವ, ಮದುವೆ ಬೇಡ ಎನ್ನುತ್ತಿದ್ದ ಸಾಕ್ಷಿ ಈಗ ಕಷ್ಟದಲ್ಲಿ ಮದುವೆಗೆ ಒಪ್ಪಿದ್ದಾಳೆ. ಅದಕ್ಕೆ ಬ್ರೋಕರ್ಗೆ ಹೇಳಿದ್ದೆ, ಅವರು ಒಂದು ಹುಡುಗನನ್ನು ಹುಡುಕಿದ್ದಾರೆ ಎಂದವನು ಆ ಹುಡುಗನ ಕೆಲಸ, ಅವನ ಪರಿಸ್ಥಿತಿ ಎಲ್ಲವನ್ನು ವಿವರಿಸಿ ಹೇಳಿದನು. ಮೊದಲಿಗೆ ಸಾಕ್ಷಿ ಮದುವೆಯಾಗಲು ಒಪ್ಪಿದ್ದಾಳೆ ಎನ್ನುವುದೇ ರಾಮಚಂದ್ರರಿಗೆ ಹೇಳಲಾಗದಷ್ಟು ಖುಷಿಯಾಯಿತು. ಇನ್ನು ಚಿಕ್ಕ ವಯಸ್ಸು, ಅವಳು ಬೇರೆ ಮದುವೆಯಾಗಿ ಖುಷಿಯಾಗಿರಲಿ ಎಂದು ಮೊದಲು ಬಯಸಿದವರೇ ಅವರು. ಆದರೆ ಆ ಹುಡುಗನ ಪರಿಸ್ಥಿತಿಯನ್ನು ಕೇಳಿದ ನಂತರ ಅದು ಯಾಕೋ ಅವರ ಮನಸ್ಸು ಮರುಗಿತು. ಸೊಸೆಯನ್ನು ಆ ಹುಡುಗನಿಗೆ ಕೊಡಲು ಅವರ ಮನಸ್ಸು ಕೂಡ ಹಿಂದೇಟು ಹಾಕಿತು. ಸಾಕೇತ್, ಹೀಗೆ ಹೇಳ್ತೀನಿ ಎಂದು ತಪ್ಪು ತಿಳಿಯಬೇಡ. ನಮ್ಮ ಸಾಕ್ಷಿಗೆ ಏನು ಕಡಿಮೆಯಾಗಿದೆ ಎಂದು ಆ ಹುಡುಗನಿಗೆ ಕೊಡಬೇಕು. ನಿಧಾನವಾದರೂ ಪರವಾಗಿಲ್ಲ, ಇನ್ನು ಬೇರೆ ಕಡೆ ನೋಡಿ ಮದುವೆ ಮಾಡಬಹುದಿತ್ತು ಎಂದರು ಅಂಜಿಕೆಯಲ್ಲಿಯೇ. ನನಗೂ ಹಾಗೆ ಅನಿಸಿತು ಮಾವ. ಬ್ರೋಕರ್ ಹೇಳಿದ ತಕ್ಷಣ ನಾನು ಕೂಡ ಈ ಮದುವೆಗೆ ಒಪ್ಪಲಿಲ್ಲ. ಆದರೆ ಸಾಕ್ಷಿ ಮಾತ್ರ ತಾನು ಅದೇ ಹುಡುಗನನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಿದ್ದಾಳೆ ಎಂದವನು ಅಂದು ಸಾಕ್ಷಿ ಆಡಿದ ಮಾತುಗಳೆಲ್ಲವನ್ನು ಅವರ ಮುಂದೆ ಹೇಳಿದಳು. ಅವಳ ಒಳ್ಳೆಯ ಮನಸ್ಸೇ ಹಾಗೆ ಸಾಕೇತ್. ಅಪ್ಪಟ ಅಪರಂಜಿ ಅವಳು. ತಾನು ವಿಧವೆ, ತನ್ನನ್ನು ಯಾರು ಚೆನ್ನಾಗಿರುವವರು ಮದುವೆಯಾಗುತ್ತಾರೆ ಎಂದು ಯೋಚಿಸಿ ಈ ನಿರ್ಧಾರ ಮಾಡಿದ್ದಾಳೆ. ಹೋಗಲಿ ಬಿಡು, ಅವಳ ಹಣೆ ಬರಹದಲ್ಲಿ ಏನಿದೆಯೋ ಅದು ಆಗಲಿ ಎಂದರು ನಿರಾಸ ಭಾವ ಹೊತ್ತು. ಹೂ ಮಾವ, ನಾನು ಕೂಡ ಅದಕ್ಕೆ ಸುಮ್ಮನಾದೆ. ಅವನ ದೇಹ ಹೇಗಿದ್ದರೇನು, ಅವನ ಮನಸ್ಸು ಚೆನ್ನಾಗಿದ್ದರೆ ಸಾಕು. ನಮ್ಮ ಸಾಕ್ಷಿಯನ್ನು ಚೆನ್ನಾಗಿ ನೋಡಿಕೊಂಡರೆ ಸಾಕು. ಇನ್ನೇನು ಬೇಕು ಹೇಳಿ. ಮುಂದಿನ ವಾರ ಬರ್ತಾರಂತೆ, ಆವತ್ತು ಅತ್ತೆಯನ್ನು ಕರೆದುಕೊಂಡು ನೀವು ಕೂಡ ಬನ್ನಿ ಎಂದು ಹೇಳಲು ಕಾಲ್ ಮಾಡಿದೆ ಎಂದನು. ತನ್ನ ಅಣ್ಣ ತನ್ನ ಮಾವನ ಜೊತೆ ಮಾತನಾಡುತ್ತಿದ್ದರೆ ಮೌನವಾಗಿಯೇ ಕುಳಿತಿದ್ದಳು ಸಾಕ್ಷಿ. ನಾವ್ಯಾಕೆ ಸಾಕೇತ್, ನಾವು ಮದುವೆಗೆ ಬರ್ತೀವಿ ಬಿಡು ಎಂದರು. ಹಾಗೆ ಹೇಳ್ಬೇಡಿ ಮಾವ, ಹಿರಿಯರಾಗಿ ನೀವೇ ಮುಂದೆ ನಿಂತು ಈ ಮದುವೆ ನಡೆಸಿಕೊಡಬೇಕು. ಹೆಣ್ಣು ನೋಡಲು ಬಂದಾಗಲೇ ನೀವು ಬಂದರೆ ಚೆನ್ನಾಗಿರುತ್ತದೆ ಎಂದನು. ಸರಿ ಸಾಕೇತ್, ನೀನು ಇಷ್ಟು ಹೇಳ್ತಿದೀಯಾ ಅಂದಮೇಲೆ ಖಂಡಿತ ಬರ್ತೀವಿ. ಅವರು ಯಾವತ್ತು ಬರ್ತಾರೆ ಎನ್ನುವುದನ್ನು ಕನ್ಫರ್ಮ್ ಮಾಡಿಕೊಂಡು ನನಗೆ ಕಾಲ್ ಮಾಡು ಎಂದವರು ಕರೆ ತುಂಡರಿಸಿದರು. ರಾಮಚಂದ್ರರು ಸಾಕೇತ್ ಜೊತೆ ಮಾತನಾಡಿ ಕರೆ ತುಂಡರಿಸುತ್ತಿದ್ದ ಹಾಗೆ, ಯಾರು ಕಾಲ್ ಮಾಡಿದ್ದು, ಏನಂತೆ ಎಂದು ಅಸಮಾಧಾನದಲ್ಲಿಯೇ ಕೇಳಿದರು. ಲಲಿತಾ ಅವರ ಎದುರಿಗಿದ್ದರಿಂದ ಅದಾಗಲೇ ಅವರಿಗೆ ಅರ್ಧ ವಿಷಯ ತಿಳಿದಿತ್ತು. ಆದರೂ ಗಂಡನನ್ನು ಕೇಳಿದರು. ನಮ್ಮ ಸಾಕ್ಷಿ ಮದುವೆಯಾಗಲು ಒಪ್ಪಿದ್ದಾಳಂತೆ, ಅವಳನ್ನು ನೋಡಲು ಹುಡುಗ ಬರ್ತಾನಂತೆ, ಆವತ್ತು ನೀವು ಬನ್ನಿ ಎಂದು ಹೇಳಲು ಕಾಲ್ ಮಾಡಿದ್ದ ಎಂದು ಇರುವ ವಿಷಯವನ್ನು ಹೇಳಿದರು. ನಮ್ಮ ಮನೆ ತೆಗೆದಾಯ್ತು, ಈಗ ಇನ್ನೊಂದು ಮನೆ ತೆಗೆಯಲು ಹೋಗುತ್ತಿದ್ದಾಳೆ. ಪಾಪ, ಮದುವೆ ಆಗುವವನು ಅದೆಂತಹ ದುರಾದೃಷ್ಟನೋ ಗೊತ್ತಿಲ್ಲ. ಅವನಿಗೆ ಇನ್ನೇನು ಕಾದಿದೆಯೋ. ನಾನು ಈ ಜನ್ಮದಲ್ಲಿ ಮದುವೆಯನ್ನೇ ಆಗುವುದಿಲ್ಲ, ನನ್ನ ಮಗನ ನೆನಪಲ್ಲೇ ಉಳಿಯುತ್ತೇನೆ ಎಂದವಳು ಈಗ್ಯಾಕೆ ಮದುವೆ ಆಗ್ತಿದ್ದಾಳಂತೆ. ಎಲ್ಲವೂ ಬರೀ ನಾಟಕ. ಒಟ್ಟಿನಲ್ಲಿ ನನ್ನ ಮನೆಯನ್ನು ಸರ್ವನಾಶ ಮಾಡಿದಳು ಎಂದು ಲಲಿತಾ ಅವರು ಒಂದೇ ಸಮ ಸಾಕ್ಷಿಗೆ ಹಿಡಿ ಶಾಪ ಹಾಕುತ್ತಿದ್ದರು. ಲಲಿತಾ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಆ ಮಗುವಿನ ಮೇಲಿನ ಹೊಟ್ಟೆ ಉರಿ ನಿನಗಿನ್ನೂ ತಣ್ಣಗಾಗಿಲ್ವಾ?
ನಿನ್ನ ಮಗನ ಹಣೆ ಬರಹಕ್ಕೆ ಆ ಹುಡುಗಿಯನ್ನು ಯಾಕೆ ಹೊಣೆ ಮಾಡುತ್ತಿದ್ದೀಯ? ಅವಳ ಜಾತಕ ಸರಿಯಿಲ್ಲ ಎಂದು ಈ ರೀತಿ ಮಾತಾಡ್ತಿದೀಯಲ್ಲ. ಅವಳ ಜಾತಕ ಬರೆದಿರುವುದು ಒಬ್ಬ ಮನುಷ್ಯನೇ ಎನ್ನುವುದನ್ನು ಮರೆಯಬೇಡ. ಬ್ರಹ್ಮ ಬರೆದಿರುವ ಹಣೆ ಬರಹದ ಮುಂದೆ ಮನುಷ್ಯ ಬರೆದಿರುವ ಜಾತಕ ಏನು ಮಾಡಲು ಆಗುವುದಿಲ್ಲ. ನಮ್ಮ ಮಗನಿಗೆ ಮದುವೆಗೂ ಮುಂಚೆ ಹೀಗಾಗುತ್ತಿದ್ದರೆ ಆಗ ಅವನ ಸಾವಿಗೆ ಯಾರನ್ನು ಹೊಣೆ ಮಾಡುತ್ತಿದ್ದೆ ನೀನು? ಮನುಷ್ಯನ ವ್ಯಕ್ತಿತ್ವವನ್ನು ಅವನ ಗುಣನಡತೆಯಿಂದ ಅಳೆಯಬೇಕೇ ಹೊರತು ಜಾತಕದಿಂದ ಅಲ್ಲ. ನಿನಗೆ ಆಸರೆಗೆ ಒಬ್ಬ ಮಗ ಇಲ್ಲ ಎಂದರೂ ಕೂಡ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಇನ್ನೊಬ್ಬ ಮಗಳಾದರೂ ಇದ್ದಾಳೆ. ಆದರೆ ಆ ಹುಡುಗಿಗೆ ಯಾರಿದ್ದಾರೆ ಹೇಳು? ಜೀವನದುದ್ದಕ್ಕೂ ಅವಳು ಒಂಟಿಯಾಗಿ ಇರಲು ಸಾಧ್ಯವ? ಅವಳ ಸಂಗಾತಿಯಾಗಿ ಯಾರಾದ್ರೂ ಬೇಕೇ ಬೇಕು. ಸಾಕೇತ್ ಕಷ್ಟಪಟ್ಟು ಅವಳನ್ನು ಮದುವೆಗೆ ಒಪ್ಪಿಸಿದ್ದಾನೆ. ಆ ಹುಡುಗ ನೋಡಲು ಬರುವ ದಿನ ನಾನಂತೂ ಹೋಗುತ್ತೇನೆ. ನಿನಗೆ ಇಷ್ಟ ಇದ್ದರೆ ಬರಬಹುದು. ನಿನಗೆ ಇಷ್ಟ ಇದ್ದರೆ ಮದುವೆ ಮಂಟಪಕ್ಕೆ ಬಂದು 4 ಅಕ್ಷತೆ ಹಾಕಿ ಆಶೀರ್ವದಿಸಿ ಹಾರೈಸು. ಇಷ್ಟ ಇಲ್ಲ ಎಂದರೆ ಸುಮ್ಮನಿದ್ದು ಬಿಡು. ಆದ್ರೆ ಈ ರೀತಿ ಮಾತ್ರ ಮಾತನಾಡಬೇಡ ಎಂದು ಕೋಪದಲ್ಲಿಯೇ ಹೇಳಿ ಅಲ್ಲಿಂದ ಎದ್ದು ಹೊರಹೋದರು ರಾಮಚಂದ್ರರು. ತನ್ನ ಒಡಲಿಗೆ ಕೊಳ್ಳಿ ಇಟ್ಟು ಹೋದವಳಿಗೆ ನಾನು ಹರಸಬೇಕಾ? ನನ್ನ ಮಗಳು ಹೇಳೋದೇ ಸರಿ. ಆ ಮಿಟುಕ್ಲಾಡಿ ನಿಮಗೆ ಮಂಕು ಬೂದಿ ಎರಚಿದ್ದಾಳೆ. ಇನ್ನೇನು, ಹೇಗಿದ್ರು ಅವಳು ಮದುವೆಯಾಗುತ್ತಿದ್ದಾಳೆ. ಈಗಲಾದರೂ ಆಸ್ತಿಯನ್ನು ನನ್ನ ಮಗಳ ಹೆಸರಿಗೆ ಬರೆಯಿರಿ ಎಂದು ಹೇಳಬೇಕು ಎಂದುಕೊಂಡವರು ಹಾಗೆ ಹೇಳಿದ್ರೂ ಕೂಡ ಏನಾದ್ರೂ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸುತ್ತಾರೆ. ಆ ಅನಿಷ್ಟದವಳ ಮದುವೆ ಒಂದಾಗಲಿ, ಆಮೇಲೆ ಇವರೇ ನನ್ನ ಮಗಳಿಗೆ ಆಸ್ತಿ ಬರೆಯುತ್ತಾರೆ ಎಂದು ತನ್ನಲ್ಲಿಯೇ ಹೇಳಿಕೊಂಡರು ಲಲಿತಾ. ಅಣ್ಣ, ಮಾವ ಏನು ಹೇಳಿದ್ರು? ತನ್ನ ಅಣ್ಣ ಮಾತನಾಡಿ ಕರೆ ತುಂಡರಿಸುತ್ತಿದ್ದ ಹಾಗೆ ಕೇಳಿದಳು. ಹೇಳಿದ್ದೀನಿ ಸಾಕ್ಷಿ, ಬರ್ತಾರಂತೆ ಎಂದನು. ಅಣ್ಣ, ಬಂದವರ ಮುಂದೆ ಅತ್ತೆ ಏನಾದ್ರೂ ಮಾತನಾಡಿದರೆ ಎಂದು ಭಯದಲ್ಲಿ ಕೇಳಿದಳು. ಇರುವ ವಿಷಯ ನೇರವಾಗಿ ಹುಡುಗನ ಮನೆಯವರಿಗೆ ತಿಳಿಸಿದ್ದೀವಿ. ವಿಷಯ ತಿಳಿದು ಕೂಡ ಹುಡುಗಿ ನೋಡಲು ಬರ್ತಿದ್ದಾರೆ. ಮಾತನಾಡುವವರನ್ನು ಹಿಡಿಯಲು ಆಗುವುದಾ ಹೇಳು ಎಂದು ಬೇಸರದಲ್ಲಿಯೇ ಹೇಳಿದನು. ಅವನ ಮಾತು ಕೇಳಿ ಸಾಕ್ಷಿಯ ಮುಖ ಚಿಕ್ಕದಾಯಿತು. ತಂಗಿಯ ಬಾಡಿದ ಮುಖವನ್ನು ನೋಡಿದವನು, ನೀನೇನು ಚಿಂತಿಸಬೇಡ ಸಾಕ್ಷಿ, ಮಾವ ಇರುವಾಗ ಅವರು ಏನು ಮಾತನಾಡುವುದಿಲ್ಲ ಎಂದು ಅಂದುಕೊಂಡಿದ್ದೇನೆ. ಮಾವ ಇರುವುದೇ ನಮಗೆಲ್ಲ ಧೈರ್ಯ ಎಂದನು. ಸಾಕ್ಷಿಗೂ ಕೂಡ ಅವನು ಹೇಳಿದ ಮಾತು ಸರಿ ಎನಿಸಿತು. ರಾಮಚಂದ್ರರು ಇರುವಾಗ ಲಲಿತಾ ಅವರು ಸಾಕ್ಷಿಯ ಎದುರು ಹೆಚ್ಚು ಮಾತನಾಡದೆ ಇರುವುದನ್ನು ನೆನೆದವಳ ಮನಸ್ಸಿಗೆ ಸ್ವಲ್ಪ ನಿರಾಳವೆನಿಸಿತು. ಅನುರಾಗ್ನನ್ನು ಅವನ ತಂದೆಯ ಮಾತುಗಳು ಇನ್ನಿಲ್ಲದಂತೆ ನೋಯಿಸಿದ್ದವು. ತಾನು ಅತಿಯಾಗಿ ಪ್ರೀತಿಸುವ ನಂಬಿಕೆ ಇಟ್ಟಿದ್ದ ವ್ಯಕ್ತಿಯಿಂದ ಈ ರೀತಿಯ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ ಅವನು. ರಾತ್ರಿ ಕೂಡ ಊಟ ಮಾಡದವನು ಬೆಳಗ್ಗೆ ಸರಿಯಾಗಿ ತಿಂಡಿಯನ್ನು ಕೂಡ ತಿನ್ನಲಿಲ್ಲ. ಒಂದು ದೋಸೆ ತಿಂದು ನನಗೆ ಸಾಕು ಅಮ್ಮ ಎಂದ ಮಗನನ್ನೇ ಅನುಮಾನದಲ್ಲಿ ನೋಡಿದ ವೈದೇಹಿ ಅವರು, ಇದೇನೋ ಅನು, ರಾತ್ರಿ ಊಟ ಮಾಡದೆ ಮಲಗಿದ್ದರೆ ಬೆಳಿಗ್ಗೆ ತಿಂಡಿ ಆಗುವುದಕ್ಕೂ ಮೊದಲು ಅಡಿಗೆ ಮನೆಗೆ ಬಂದು ಹಸಿವು, ತಿಂಡಿ ಕೊಡು ಎಂದು ಬೊಬ್ಬೆ ಹೊಡೆಯುತ್ತಿದ್ದೆ. ಇವತ್ತು ನೋಡಿದ್ರೆ ಒಂದೇ ದೋಸೆ ಸಾಕು ಎನ್ನುತ್ತಿದ್ದೀಯ, ಏನಾಯ್ತು ನಿನಗೆ ಎಂದು ಮಗನಿಗೆ ಗದರಿದರು. ಗುರುರಾಜ್ ಅವರು ದೋಸೆಯ ಚೂರನ್ನು ಬಾಯಿಗೆ ಇಡುತ್ತಲೇ ಕಿರುಗಣ್ಣಿನಲ್ಲಿಯೇ ಮಗನನ್ನು ನೋಡುತ್ತಿದ್ದರು. ತಾಯಿಯ ಮಾತಿಗೆ ತಾನು ಕೂಡ ತಂದೆಯೆಡೆಗೆ ನೋಡಿ ನೋಟ ಬೇರೆಡೆಗೆ ಹರಿಸಿದವನು, ಯಾಕೋ ಸೇರ್ತಿಲ್ಲಮ್ಮ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೇಕು ಎಂದು ಹೇಳಿ ಅವರ ಮರು ಮಾತಿಗೂ ಕಾಯದೆ ತಟ್ಟೆಗೆ ಕೈ ತೊಳೆದು ಬ್ಯಾಗ್ ಹಿಡಿದು ಹೊರ ನಡೆದನು. ಏ ಅನು, ಸರಿಯಾಗಿ ತಿಂಡಿಯನ್ನು ತಿನ್ನದೆ ಹೋಗ್ತಿದ್ದೀಯ. ಮೆಡಿಕಲ್ನಲ್ಲಿ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೆಗೆದುಕೊಂಡು ತಿನ್ನು, ಮಧ್ಯಾಹ್ನ ಊಟ ಮಾಡು. ಮಗನ ಹಿಂದೆ ಬಂದ ವೈದೇಹಿ ಅವರು ಬಾಗಿಲ ಬಳಿಯಲ್ಲಿಯೇ ನಿಂತು ಕೂಗಿ ಮಗನಿಗೆ ಹೇಳಿದರು. ಒಳಗೆ ಬಂದವರು ಗುರುರಾಜ್ ಅವರು ಕೂಡ ಮೌನವಾಗಿ ಕುಳಿತಿರುವುದನ್ನು ನೋಡಿ ಅನುಮಾನ ಮೂಡಿತು. ಏನಾಗಿದೆ ನಿಮಗೆ? ಅವನು ನೋಡಿದ್ರೆ ರಾತ್ರಿಯೂ ಊಟ ಮಾಡಿಲ್ಲ, ಈಗಲೂ ಸರಿಯಾಗಿ ತಿನ್ನದೆ ಹೋಗಿದ್ದಾನೆ. ನೀವು ನೋಡಿದ್ರೆ ಇಷ್ಟು ಸೈಲೆಂಟ್ ಆಗಿದ್ದೀರಾ. ನೀವಿಬ್ಬರು ನನ್ನ ಬೆನ್ನ ಹಿಂದೆ ಏನು ನಡೆಸುತ್ತಿದ್ದೀರಾ ಎಂದು ಕೂಗಾಡಿದರು. ಮಗ ಮಾಡಿರುವ ನಿರ್ಧಾರದ ಬಗ್ಗೆ ಈಗ ಇವಳಿಗೆ ಹೇಳಿದರೆ ಅವಳು ಸಹಿಸುತ್ತಾಳೆಯೇ? ಮನೆಯನ್ನೇ ರಣರಂಗ ಮಾಡಿಬಿಡುತ್ತಾಳೆ ಎಂದು ಯೋಚಿಸಿದವರು, ಯಾಕೆ ಹಾಗೆ ಕೇಳ್ತಿದೀಯ ವೈದು? ಏನಾಗಿದೆ ನಮಗೆ? ಅವನೇ ಹೇಳಿದ್ದನಲ್ಲ, ಗ್ಯಾಸ್ಟ್ರಿಕ್ ಆಗಿದೆ ಅಂತ. ಟ್ಯಾಬ್ಲೆಟ್ ತಿಂದ್ರೆ ಸಂಜೆಯಷ್ಟರಲ್ಲಿ ಸರಿ ಹೋಗ್ತಾನೆ ಬಿಡು. ನನಗೆ ನಿನ್ನೆ ಆಫೀಸ್ನಲ್ಲಿ ಒಂದು ಪೋಸ್ಟ್ ಪ್ರಾಬ್ಲಮ್ ಆಗಿತ್ತು, ಅದರ ಟೆನ್ಷನ್ ನಲ್ಲಿ ಇದ್ದೀನಿ. ನನಗಂತೂ ಆ ಪ್ರಾಬ್ಲಮ್ ಸರಿ ಹೋದರೆ ಸಾಕಾಗಿದೆ. ಅದಕ್ಕೆ ಯಾವುದರ ಕಡೆಗೂ ಗಮನ ಕೊಡಲು ಆಗ್ತಿಲ್ಲ. ಬೇಗ ಹೋಗ್ಬೇಕು, ನಾನು ಹೊರಡ್ತೀನಿ ಎಂದವರು ಬೇಗ ಬೇಗ 2 ದೋಸೆ ತಿಂದು ಮುಗಿಸಿ ತಾವು ಕೂಡ ಹೊರಟರು. ಗಂಡ ಹೋದತ್ತಲೇ ನೋಡಿದವರು, ಇವರು ನಿಜ ಹೇಳ್ತಿದ್ದಾರಾ?
ಯಾವತ್ತೂ ಅಪ್ಪ ಮಗ ಇಷ್ಟು ಸೈಲೆಂಟ್ ಆಗಿರುವುದನ್ನು ನಾನು ನೋಡಿಯೇ ಇಲ್ಲ. ಏನಾಗಿದೆ ಇವರಿಗೆ ಎಂದು ಯೋಚಿಸಿದವರಿಗೆ ಅದಾಗಲೇ ಅವರ ಅನುಮಾನ ಬಲವಾಗಿತ್ತು. ತನ್ನ ಮಗ ಪ್ರೀತಿಸಿದ ಹುಡುಗಿಯ ಸ್ಥಿತಿಯನ್ನು ತಿಳಿದರೆ ಅವರ ನಡೆ ಹೇಗಿರಬಹುದು? ಮುಂದುವರಿಯುವುದು